ನ್ಯೂಸ್ಗೆ ಸ್ವಾಗತ. ನಾನು ಭಾಗ್ಯಶ್ರೀ ಸುನ್ಗಾರ್. ನಾವೀಗ ಕುಂದಾನಗರಿ ಬೆಳಗಾವಿಯಲ್ಲಿರುವ ರಾಜ ಗತವೈಭವವನ್ನ ಸಾರುವಂತಹ ಒಂದು ಭವ್ಯವಾದ ಬಂಗಲೆಯ ಮುಂದಿದ್ದೇವೆ. ಸೊ ಈ ಬಂಗ್ಲೆಯನ್ನ ನೀವೆಲ್ಲರೂ ಕೂಡ ಹೊರಗಡೆಯಿಂದ ನೋಡಿರ್ತೀರಿ. ಈ ಬಂಗಲೆಯ ಒಳನೋಟವನ್ನ ತೋರಿಸುವ ಪ್ರಯತ್ನವನ್ನ ನಿಮ್ಮ ಬಿಗ್ ನ್ಯೂಸ್ ಮಾಡ್ತಾ ಇದೆ. ಬನ್ನಿ, ಹಾಗಿದ್ರೆ ಇನ್ನೆಕ್ ತಡ, ಲೆಟ್ಸ್ ಗೋ. ನಮ್ಮ ಜೊತೆ ಇವಾಗ ಈ ಭವ್ಯ ಬಂಗಲೆ ಯಜಮಾನಿ ಡಾಕ್ಟರ್ ಗಿರೀಶ್ ಸೋನ್ವಾಲ್ಕರ್ ಅವರ ಧರ್ಮ ಪತ್ನಿ ಡಾಕ್ಟರ್ ಶ್ವೇತಾ ಗಿರೀಶ್ ಸೋನ್ವಾಲ್ಕರ್ ಅವರಿದ್ದಾರೆ. ಬನ್ನಿ, ಅವ್ರನ್ನ ಮಾತನಾಡ್ಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೆಂಗದಿರಿ? ಆರಾಮಿದೆ ಮ್ಯಾಮ್. ಇಷ್ಟೊಂದು ಭವ್ಯವಾದ ಬಂಗ್ಲೆನ ಕಟ್ಟಿದಿರಿ. ಐ ಥಿಂಕ್ ಕುಂದಾನಗರಿಯಲ್ಲಿ ಈ ರೀತಿ ಮನೆ ಇನ್ನೊಂದು ಐತಿ ಅಂತ ನಮ್ಗೆ ಅನ್ಸೋದಿಲ್ಲ. ಸೊ ಇದ್ರ ಬಗ್ಗೆ ಹೇಳ್ರಿ. ಫಸ್ಟ್ ಈ ಮನೆ ಬಹಳ ಜನ ಹೊರಗಿಂದ ನೋಡಿರ್ತಾರ. ಸೊ ಒಳಗೆ ಯಾವ ರೀತಿ ಇರ್ಬೋದು ಅಂತ ಬಹಳ ಜನಕ್ಕೆ ಕ್ಯೂರಿಯಾಸಿಟಿ ಇರ್ತೈತಿ. ಒಳಗಡೆ ಬಂದ್ಮೇಲೆ ಒಳಗಡೆ ಹೆಂಗಿದೆ ಗೊತ್ತಿಲ್ಲ, ಬಟ್ ಹೊರಗಡೆನೆ ತುಂಬಾ ಚೆನ್ನಾಗಿ ಗಾರ್ಡನ್ ಎಲ್ಲ ಮಾಡಿದ್ದೀರಿ. ಸೊ ಇದ್ರ ಬಗ್ಗೆ ಸ್ವಲ್ಪ ಹೇಳಿ ನಮ್ಗೆ. ಇದು ಈಗ ಮನೆ ಕಟ್ಟಿ ಆಲ್ಮೋಸ್ಟ್ 5 years ಆಗ್ತಾ ಬಂತು. ಇದು ಮನೆ ಕಟ್ಟಬೇಕಾದ್ರೆ ನಾವು ಒಂದು ಬೇರೆ ಬೇರೆ 3 ಆರ್ಕಿಟೆಕ್ಟಿಗೆ ಕೊಟ್ಟಿದ್ವಿ ಪ್ಲ್ಯಾನ್ಸ್, ಯಾವ್ದು ಚೆನ್ನಾಗಿರುತ್ತೆ ಅಂತೇಳಿ. ಆ ಪ್ಲ್ಯಾನ್ಸಲ್ಲಿ ನಾವು ನಮಗೇನು ರಿಕ್ವೈರ್ಮೆಂಟ್ ಇದೆ ಅಲ್ಲ ಅದನ್ನು ಕೊಟ್ಟಿದ್ವಿ ನಾವು. ಅಂದರೆ ನಮಗೆ ಒಂದು ಸ್ವಲ್ಪ ಇಕೋ ಫ್ರೆಂಡ್ಲಿ ಹೌಸ್ ಬೇಕಾಗಿತ್ತು. ಈವನ್ ನಾವು ಮನೆ ಒಳಗಡೆ ಅಡ್ಡಾಡಬೇಕಾದ್ರೂ ಪ್ಲಾಂಟೇಶನ್ಸು ಒಂದು ಗಾರ್ಡನ್ ಒಳಗೆ ಅಡ್ಡಾಡಿದಂಗೆ ಆ ಥರ ಫೀಲ್ ಇರಬೇಕಂತ ಆ ಥರ ನಾವು ಅವರಿಗೆ ಆರ್ಕಿಟೆಕ್ಟಿಗೆ ಹೇಳಿದ್ವಿ. ನಾವು ಮನೆಯಲ್ಲಿ ಅಡ್ಡಾಡ್ಬೇಕಾದ್ರೆ ರೈಟ್ ಸೈಡ್ ಆಯ್ತು, ಲೆಫ್ಟ್ ಸೈಡು ಎಲ್ಲ ಕಡೆನೂ ನಮಗೆ ಪ್ಲಾಂಟ್ಸ್ ಮರಗಳು ಕಾಣಿಸ್ಬೇಕು, ಗ್ರೀನ್ರಿ ಕಾಣಿಸ್ಬೇಕು, ಒಂದು ವಾಟರ್ ಬಾಡಿ ಆಯಿತು ಕಾಣಿಸ್ಬೇಕು ಅಂಥೇಳಿ ಆ ಥರ ಪ್ಲ್ಯಾನ್ ಕೊಟ್ಟಿದ್ವಿ. ಅದರಲ್ಲಿ 3 ಆರ್ಕಿಟೆಕ್ಟ್ಸು ನಮಗೆ ಪ್ಲ್ಯಾನ್ಸ್ ಕೊಟ್ಟಿದ್ರು. ಅದರಲ್ಲಿ ಒಬ್ಬರದ್ದು ನಮಗೆ ಲೈಕ್ ಆಯಿತು, ಅದನ್ನೇ ಇಂಪ್ಲಿಮೆಂಟೇಷನ್ ಮಾಡ್ಕೊಂಡ್ವಿ. ಗಾರ್ಡನ್ ತುಂಬ ದೊಡ್ಡದೈತಿ. ಯೂಶ್ವಲಿ ಮನೆ ಮುಂದೆ ಇಷ್ಟು ದೊಡ್ಡ ಗಾರ್ಡನ್ ಯಾರು ಮಾಡಿರೋದಿಲ್ಲ. ಸೊ ಇದು ಎಷ್ಟು ವಿಸ್ತೀರ್ಣದಲ್ಲಿದೆ ಮೇಡಮ್? ಇದು ಓವರಾಲ್ ಬಂದು ನಮ್ಮದು ಮನೆ ಕಟ್ಟಿದ್ದು ಏನಿದೆ ಅದು 18,000 ಸ್ಕ್ವೇರ್ ಫೀಟ್ ಇರೋದು ಈ ಕಡೆದು. ಅದು ಎಷ್ಟು ಸ್ಕ್ವೇರ್ ಫೀಟ್ ಇದೆ ಅಷ್ಟು ನನಗೆ ಎಕ್ಸಾಕ್ಟ್ಲಿ ನೆನಪಿಲ್ಲ. ಸೊ ಇದು ಗಿಡದ ಪ್ಲಾಂಟ್ ಕಲೆಕ್ಷನ್ಸ್ ಎಲ್ಲ ಈ ರೀತಿ ಪ್ಲಾನ್ ಮಾಡಿರೋದೆಲ್ಲ ನೀವೇನಾ? ನಾನು ಒಬ್ಳೆ ಅಂತೇನಲ್ಲ, ಲ್ಯಾಂಡ್ಸ್ಕೇಪಿಂಗ್ ಏನು ಇದು ಕೊಟ್ಟಿದ್ವಿ ನಾವು. ಅವ್ರ ಜೊತೆ ಡಿಸ್ಕಷನ್ ಮಾಡಿ ಅವ್ರು ಒಂದಿಷ್ಟು ಆಪ್ಷನ್ಸ್ ಕೊಟ್ಟಿದ್ರು. ಇವಿ ಪ್ಲಾಂಟ್ಸು ಈ ಥರ ಬರುತ್ತೆ, ರಫ್ ಆ್ಯಂಡ್ ಟಫ್, ಒಂದಿಷ್ಟು ನಮ್ಮದು ಬೆಳಗಮ್ ನೇಚರಿಗೆ ಒಂದಿಷ್ಟು ಬರುತ್ತೆ, ಒಂದಿಷ್ಟು ಬರಲ್ಲ. ಸೊ ಅದ್ರಾಗ ನಾವು ಆಮೇಲೆ ಸೆಲೆಕ್ಟ್ ಮಾಡಿದ್ದು. ಫಸ್ಟ್ ಪ್ಲ್ಯಾನ್ ಏನಿದೆ ವಿತ್ ಲ್ಯಾಂಡ್ಸ್ಕೇಪಿಂಗ್ ಅವ್ರ ಜೊತೆನೆ ಮಾಡಿದ್ದು. ಆಮೇಲೆ ನಾನು ಒಂದಿಷ್ಟು ತೊಗೊಂಡು ಬಂದು ಕಲೆಕ್ಷನ್ಸ್ ನಾನು ಹಾಕಿದ್ದದು. ತುಂಬ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ ಮೇಡಮ್ ಗಾರ್ಡನ್ನ. ಸೊ ಗಾರ್ಡನ್ ಇಷ್ಟೊಂದು ಚೆನ್ನಾಗಿದೆ ಅಂತ ಅಂದ್ರೆ ಇಲ್ಲಿ ನೋಡಿದ್ರೆ ಇನ್ನೂ ಆಚೆಗಡೆನೆ ಇಂಟೀರಿಯರ್ ಇಷ್ಟೊಂದು ಚೆನ್ನಾಗಿ ಇಟ್ಟಿದ್ದೀರಿ ನೀವು. ಇನ್ನು ಒಳಗಡೆ ಯಾವ ರೀತಿ ಇರುತ್ತೆ ಗೊತ್ತಿಲ್ಲ. ಸೊ ಹೊರಗಡೆ ಇರೋದ್ರ ಬಗ್ಗೆ ಹೇಳಿ. ಈಗ ಆ್ಯಕ್ಚುಲಿ ಇಲ್ಲಿ ಈಗ ಪ್ಲಾಂಟ್ಸ್ ಇವೆಲ್ಲ ಕಲೆಕ್ಷನ್ಸು ಇವು ನಂದು ಓನ್ ಕಲೆಕ್ಷನ್ಸ್. ಇದು ಏನ್ ಬಿಟ್ವೀನ್ ನಾನೇ ತಂದು ಏನ್ ಬಿಟ್ವೀನ್ ಹೋಗ್ತಾ ಇರ್ತೀನಿ ನಾನು ನೋಡ್ಲಿಕ್ಕೆ, ಏನಾದ್ರು ಬೇರೆ ಬೇರೆ ತರ ಪ್ಲಾಂಟ್ಸ್ ಬಂದಿದಾವನ್ ಅಂತ ಹೇಳಿ ಅದರಲ್ಲಿ ತಗೊಂಡ್ ಬಂದಿದ್ದು. ಒಂದಿಷ್ಟು ಬೇರೆಯವ್ರ ಮನೆಗೆ ಹೋದಾಗ ಅಲ್ಲಿ ಲೈಕ್ ಆಗಿದ್ದು ತಗೊಂಡ್ ಬಂದು ಹಚ್ಚಿದ್ದು ಇದಾವೆ. ನಾವೆಲ್ಲ ಏರ್ ಪ್ಯೂರಿಫೈಯರ್ ಅಥವಾ ಇಲ್ಲ, ಏರ್ ಪ್ಯೂರಿಫೈಯರ್ ಅಂತಲ್ಲ, ಬಟ್ ಎಲ್ಲ ಪ್ಲಾಂಟ್ಸ್ ಇಟ್ ಈಸ್ ಲೈಕ್ ಆಕ್ಸಿಜನ್ ಸಪ್ಲೈ ಇರುತ್ತೆ. ಏರ್ ಪ್ಯೂರಿಫೈಯರ್ ಅಂತೇನಿಲ್ಲ. ದೀಸ್ ಆರ್ ಆಲ್ ಸ್ವಲ್ಪ ಶೇಡ್ ಒಳಗೆ ಇಡುವಂಥವು ಒಂದಿಷ್ಟು. ಇದು ಯುನೀಕ್ ಆಗಿದೆ ಮ್ಯಾಮ್. ಇದು ಚೇರಾ ಏನು ಯಾವ ರೀತಿ ಇದು ಅಂತ?
ಇದು ಆ್ಯಕ್ಚುಲಿ ಒಂದು ನಾನು ನೋಡಿದ್ದೆ, ಇದು ಧಾರವಾಡಲ್ಲಿ ನೋಡಿದ್ದೆ ಶಾಪಲ್ಲಿ. ಅದನ್ನ ನೋಡ್ಕೊಂಡು ಬಂದು ಆಮೇಲೆ ನಾನು ಇಲ್ಲೇ ಮಾಡಿಸಿದ್ದು. ಬೋಟ್ ಪ್ಲಸ್ ಇಲ್ಲಿ ಒಂದು ಇದಕ್ಕೆ ಸ್ಟೋರೇಜ್ ಇದೆ. ನಿಮ್ಮ ಮನೆ ಕಾನ್ಸೆಪ್ಟ್ ಯೂನಿಕ್ ಆಗಿದೆ. ಈ ರೀತಿ ಕಲ್ ನಾವೆಲ್ಲ ಮಲೆನಾಡಲ್ಲಿ ನೋಡ್ಬೋದು. ಸೊ ನೀವ್ ಹೆಂಗ್ ಪ್ಲಾನ್ ಮಾಡಿದ್ರಿ ಇದನ್ನೆಲ್ಲ ಅಂತ? ಇದು ಅಂತಂದ್ರೆ ಇದು ಲ್ಯಾಟ್ರೈಟ್ ಸ್ಟೋನ್, ಇದಕ್ಕೆ ಹೋಲ್ ಇರೋ ಸಲುವಾಗಿ ಇದು ಮನೆ ಕೂಲ್ ಆಗಿಡತ್ತೆ. ಏರ್ ಸ್ಪೇಸಸ್ ಎಲ್ಲ ಇರುತ್ತಲ್ಲ, ಸೊ ಸಮ್ಮರ್ ಅಲ್ಲಿ ಜಾಸ್ತಿ ಸೆಕೆ ಆಗಲ್ಲ ಒಳಗಡೆ. ಸೊ ಆಮೇಲೆ ಇದು ಒಂದು ರಸ್ಟಿಕ್ ಲುಕ್, ಅದಕ್ಕಂತೇಳಿ ಇದನ್ನ ನಾವು ಚೂಸ್ ಮಾಡಿದ್ದು. ವೈರ್ ಕಟ್ ಬ್ರಿಕ್ಸು, ಲ್ಯಾಟ್ರೈಟ್ ಸ್ಟೋನ್ಸು, ಮತ್ತು ರೂಫ್ ಟೈಲ್ಸು, ಮ್ಯಾಂಗ್ಳೂರ್ ರೂಫ್ ಟೈಲ್ಸು. ಮ್ಯಾಂಗ್ಳೂರಿಂದ ತರಿಸಿದ್ರ ಮೇಡಮ್ ಅದು? ಮ್ಯಾಮ್, ಇನ್ನೊಂದು ಸ್ಟಾರ್ಟಿಂಗ್ ನಲ್ಲಿ ನಾನು ಹೇಳ್ತಾ ಇದ್ದೆ, ಒಂದು ಗತ ವೈಭವ, ರಾಜಗತ ವೈಭವ ಇರುವಂತ ಮನೆ ಅಂತ. ಅದಕ್ಕೆ ತಕ್ಕನಾಗೆ ಡೋರ್ ಮಾಡಿಸಿದ್ರಿ. ಯಾವುದೋ ಒಂದು ಕೋಟೆ ಅಥವಾ ಅರಮನೆ ಡೋರ್ ನೋಡ್ದಂಗೆ ಆಗುತ್ತೆ. ಸೊ ಈ ಕಾನ್ಸೆಪ್ಟ್ ಹೆಂಗೆ? ವಿಶೇಷವಾಗಿ ಯಾರು ಮನೆಗೆ ಇಷ್ಟು ದೊಡ್ಡ ಬಾಗ್ಲನ್ನ ಇಡೋದಿಲ್ಲ. ಸೊ ಇದ್ರ ಬಗ್ಗೆ ಹೇಳಿ. ಇದು ಆಕ್ಚುಲಿ ಡೋರ್ ನಮ್ದು ಆರ್ಕಿಟೆಕ್ಟ್ ಕೊಟ್ಟಿದ್ದು ಪ್ಲಾನ್. ನನಗ ಇದು ಡೋರು ಒಂಥರ ವೆರಿ ಓಲ್ಡ್ ಸ್ಟೈಲ್ ಇರುತ್ತಲ್ಲ, ಹಳ್ಳಿ ಒಳಗ ಮೊದ್ಲು ಮಾಡ್ತಿದ್ರು. 2 ಈಕ್ವಲ್ ಡೋರ್ ಸಿಂಗ್ ಓಪನ್ ಮಾಡಿ ಮತ್ತೆ ಹೊರಗಡೆ ಅದರದ್ದು ಡಿಸೈನ್ಸ್ ಏನಿರುತ್ತೆ ಆ ತರ ಬೇಕಾಗಿತ್ತು. ಬಟ್ ಇದು ಮನೆಗೆ ಅದು ಯಾವ್ದಾದಂದ್ರೆ ಸ್ಮಾಲ್ ಡೋರ್ ಬೇಕಾಗತ್ತೆ, ಆ ಟೈಪ್ ಮಾಡ್ಬೇಕು. ಮತ್ತೆ ಇದು ಇಷ್ಟು ಬಿಡ್ತಿದ್ದಾಗ ಅದು ಸ್ಮಾಲ್ ಡೋರ್ ಚೆನ್ನಾಗಿ ಕಾಣಲ್ಲ, ಈ ತರ ಇರ್ಲಿ ಅಂತೇಳಿ ನಮ್ದು ಆರ್ಕಿಟೆಕ್ಟ್ ಕೊಟ್ಟಿದ್ದ. ಇದು ಒಂದು ಪಿವೋಟ್ ಮೇಲೆ ಇದು ದೊಡ್ಡ ಡೋರ್ ನಿಂತಿದ್ದು, ಜಸ್ಟ್ 1 ಪಿವೋಟ್ ಮೇಲೆ. ಇಲ್ಲ ಅಂದ್ರೆ ಹೆವಿ ಡೋರ್ ತೆಗಿಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ಅದೇ ಅನ್ಕೋತಾ ಇದೆ, ನೋಡಿದ್ರೆ ತುಂಬಾ ಹೆವಿ ಕಾಣ್ತದೆ, ಹೆಂಗ್ ಓಪನ್ ಮಾಡ್ತಾರೆ ಇವರು ಅಂತ. ಇದು ಆಕ್ಚುಲಿ ನಮಗೆ ವೆಂಟಿಲೇಷನ್ ಮತ್ತೆ ಮಾಸ್ಕಿಟೋ ಬರಬಾರ್ದು ಅಂತ ಹೇಳಿ ಇದು ನಾನು ಮಾಡಿಸಿದ್ದು. ಇದು ಪಿವೋಟ್ ಮೇಲೆ ನಿಂತಿದ್ದು ಡೋರ್. ವೆರಿ ಈಸಿಲಿ ಜಸ್ಟ್ ಟಚ್ ಮಾಡಿದ್ರೇನೆ ಮುಂದೆ. ಬಟ್ ನೋಡಿದ್ರೆ ಹಾಗೆ ತೆಗಿಬೇಕು ಅಂತಂದ್ರೆ ಇದು ವೆರಿ ಡಿಫಿಕಲ್ಟ್, ಬಹಳ ಹೆವಿ ಆಗತ್ತೆ. ಜಸ್ಟ್ ಪಿವೋಟ್ ಮೇಲೆ ಇದ್ದಿದ್ದಕ್ಕೆ ಈಸಿಯಾಗಿ ಮೂವ್ಮೆಂಟ್ ಆಗುತ್ತೆ. ಓಕೆ. ಇದು ನಿಮ್ಮ ಪೆಟ್ಟ ಮ್ಯಾಮ್? ನಮ್ಮ ಪೆಟ್ಟ. ನಿಮ್ಮ ಡಾಗ್ಸ್ ಕೋಕೋ. ಒಳಗೆ ಕೂಡ ಪ್ಲಾಂಟ್ ಕಲೆಕ್ಷನ್ಸ್ ಎಲ್ಲ ಇದೆಲ್ಲ ನೀವೇ ಡಿಸೈನ್ ಮಾಡಿದ್ದ? ಆ್ಯಕ್ಚುಲಿ ಈ ಪೋರ್ಷನ್ ಏನಿದೆ ಅಲ್ಲ, ಇದು ಧಾರವಾಡಲ್ಲಿ ನಮ್ಮ ಫಾದರ್ ಕಟ್ಸಿದ್ದು ಮನೆ ಇತ್ತು. ಅದು ಇನ್ನೂ ಮುಗ್ದಿರಲಿಲ್ಲ, ನಮ್ಮ ಫಾದರ್ ಎಕ್ಸ್ಪೈರ್ಡ್ ಆದ್ರೆ. ಸೊ ಆ ಕಾನ್ಸೆಪ್ಟ್ ನಾನು ಸೇಮ್ ಇದರಲ್ಲೇ ಬರ್ಬೇಕಂತೇಳಿ ಹೇಳಿದ್ದೆ ನಮ್ಮ ಆರ್ಕಿಟೆಕ್ಟ್ಗೆ. ಸೇಮ್ ಡಿಸೈನ್ ಇದೆಲ್ಲ. ಇದನ್ನ ನೋಡಿದ್ರು ಒಂಥರ ಕೋಟೆ ಫೀಲೇ ಬರುತ್ತೆ. ಎಸ್ ಮ್ಯಾಮ್, ಎಂಟ್ರೆನ್ಸ್ಗೆ ಗಣಪತಿ ಅಂದ್ರೆ ನಿಮ್ಗೆ ಇಷ್ಟ ಅಂತ ಇಟ್ಟಿದೆ. ಕೆಲವೊಬ್ರು ಏನೋ ವಾಸ್ತು ಪ್ರಕಾರ ಆ ರೀತಿ ಇಡ್ತಾರೆ. ಸೊ ನೀವು ವಾಸ್ತು ಪ್ರಕಾರ ಇಟ್ಟಿದ್ದೀರಾ? ವಾಸ್ತು ಪ್ರಕಾರ ಅಂತಲ್ಲ, ಆ್ಯಕ್ಚುಲಿ ಏನಿದೆ ಮೊದಲಿಂದ ಕಾಲದಲ್ಲಿನೂ ಆಯಿತು, ಮಿರರ್ ಇಡ್ತಿದ್ರು. ನಿಮಗೆ ಗೊತ್ತಿದೆ ಇಲ್ಲ ಗೊತ್ತಿಲ್ಲ. ಹಳ್ಳಿ ಮನೆಗೆ ಹೋಗ್ರಿ, ಈಗ ಎಲ್ಲಾದರೂ ಹಳ್ಳಿ ಮೊದ್ಲಿಂದ ಸ್ಟೈಲ್ ಮನೆ ಒಳಗೆ ಹೋದ್ರಿ ಅಂತಂದ್ರೆ ಎಂಟ್ರೆನ್ಸ್ ಹಿಂಗೆ ಹೋಗೋದಕ್ಕೆ ಇಲ್ಲಿ ಮೇಲ್ಗಡೆ ಮಿರರ್ ಇಟ್ಟಿರ್ತಾರೆ ಅವ್ರು. ರೀಸನ್ನು ಯಾವುದೇ ಒಂದು ಇಂಟೆನ್ಷನ್ ಇಟ್ಕೊಂಡು ಬಂದಿರ್ತಾರಲ್ಲ ಜನ, ಅದು ಅವ್ರದ್ದು ಮಿರರ್ ಒಳಗೆ ಅವ್ರದ್ದು ಮುಖ ನೋಡ್ಕೊಂಡ್ಮೇಲೆ ಅದು ಅವ್ರಿಗೇನ ರಿಫ್ಲೆಕ್ಟ್ ಆಗುತ್ತೆ, ಅಂದ್ರೆ ನಮ್ಮ ಮನೆಗೆ ದೃಷ್ಟಿ ಬರಂಗಿಲ್ಲ ಆ ಥರ. ಸೊ ಇದೂ ಇವನ್ ಅಕ್ವೇರಿಯಂ, ಅಂದ್ರೆ ಮಿರರ್ ಬದಲಿ ನೀವು ಅಕ್ವೇರಿಯಂ ಆದ್ರೂ ಅದೇ ತರಾನೇ ಅಂತ. ಅದಾಯ್ತು. ಇವನ್ ದೇವ್ರದ್ದು ಒಂದು ಏನೋ ಎಂಟ್ರೆನ್ಸ್ ಬರುತ್ತಲೇ ನೋಡಿದ್ರೆ ಯಾರ್ದೋ ಒಂದು ಇಂಟೆನ್ಷನ್ ಇಟ್ಕೊಂಡ್ ಬಂದಾಗ ಏನ್ ಅವ್ರ ತಲೆಯಲ್ಲಿ ಇರತ್ತಲ್ಲ, ಅದು ಸ್ವಲ್ಪ ನಮ್ದು ಮನೆ ಮೇಲೆ ಅದೇನು ಇಫೆಕ್ಟ್ ಆಗಲ್ಲ ಅಂತ ಹೇಳಿ ನಂಬಿಕೆ ಅದು. ಬಟ್ ವಾಟ್ ಎವರ್, ಬಟ್ ಇಂಟೀರಿಯರ್ಗೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅದು. ಸಿದ್ಧ ಹಾಲ್ ಇದು ಹಾಲಾ ಮ್ಯಾಮ್? ಹಾಲು, ಎಂಟ್ರೆನ್ಸ್, ಗೆಸ್ಟ್ ಹಾಲ್.
ಇಲ್ಲಿರುವಂಥ ಕಲೆಕ್ಷನ್ಸ್ ಎಲ್ಲ ನೀವೇ ಮಾಡಿದ್ದ? ಇದು ಹಾಂ, ಎಲ್ಲ ಕಲೆಕ್ಷನ್ಸ್ ಎಲ್ಲ ನಂದೇನೆ. ಅದು ಮೇಲ್ಗಡೆ ಎಲ್ಲ ಅನೀಶ್ ಕ್ರಿಕೆಟಿಗೆ ಹೋಗ್ತಾ ಇದ್ದ 4th ಇಯರ್ ಇಂತ. ಹಾಂ ಹಾಂ. ಸೊ ಅವನಿಗೆ ಬಂದದ್ದು ಪ್ರೈಸಸ್ ಅವೆಲ್ಲ ಕ್ರಿಕೆಟಲ್ಲಿ. ಎಷ್ಟು ಜನ ಮಕ್ಕಳು ಮ್ಯಾಮ್ ನಿಮಗೆ? 2 ಮಕ್ಕಳು. 2. ದೊಡ್ಡವಳು ಮಗಳು, ಸಣ್ಣವನ ಮಗ. ದೊಡ್ಡವಳಿಗೆ 3rd ಇಯರ್ MBBS, ಸಣ್ಣವನು 2nd ಇಯರ್ ಎಕ್ಸಾಮ್ ಗೋಯಿಂಗ್. ಮನೇಲೆಲ್ಲ ಡಾಕ್ಟ್ರೇ. ಇಲ್ಲಿ ನಾವಿದು ನ್ಯೂಜಿಲ್ಯಾಂಡಲ್ಲಿ ಹೋದಾಗ ತಗೊಂಡು ಬಂದಿದ್ದು ಮೆಮೊರಿಗಂತ. ಮೆಮೊರಿ ಅಂತ ಆಯ್ತು. ಅದು ಮೂವಿ ಬಂದಿತ್ತು ಅಲ್ಲ, ಹಾಂಗ್ಕಾಂಗ್. ಹಾಂ, ಕಿಂಗ್ ಕಾಂಗ್ ಏನೋ ನೆನಪಿಲ್ಲ, ಅದರದ್ದು ಕ್ಯಾರೆಕ್ಟರ್ ಅದು. ಅಲ್ಲಿ ಸ್ಟುಡಿಯೋಕ್ಕೆ ಹೋಗಿದ್ವಿ. ಮೂವಿದು ಏನು ಮಾಡ್ತಿರ್ತಾರಲ್ಲ ಅಲ್ಲಿ ಸ್ಟುಡಿಯೋಕ್ಕನೇ ಹೋಗಿದ್ವಿ ನಾವು. ಇಟ್ ಈಸ್ ವೆರಿ ಹೆವಿ, ನೀವು ಒಂದು ಕೈಲಿ ಎತ್ತಕ್ಕಾಗಲ್ಲ ಅದು. ಒಂದೇ ಸ್ಟೋನಲ್ಲಿ ಇದನ್ನು ಮಾಡಿದ್ದು. ಇದು ಮೋಸ್ಟ್ಲಿ ಶ್ರೀಲಂಕಾದಲ್ಲಿ ತಂದಿದ್ದಿರ್ಬೋದು, ಅಷ್ಟು ನೆನಪಿಲ್ಲ. ಇವೆಲ್ಲ ಕಲೆಕ್ಷನ್ಸ್ ನಾವು ಬೇರೆ ಬೇರೆ ಕಂಟ್ರಿಗೆ ಹೋಗಿರ್ತೀವಲ್ಲ, ಜಸ್ಟ್ ಮೆಮೊರಿಗೆ ಅಂತೇಳಿ ಮಲೇಷಿಯಾ, ಕ್ಯಾಲಿಫೋರ್ನಿಯಾ, ಮತ್ತು ಶ್ರೀಲಂಕಾದು, ರೋಮದು, ಬೇರೆ ಬೇರೆ ಇದು. ಟೋಟಲ್ ಎಷ್ಟು ಕಂಟ್ರಿ ಟ್ರಾವೆಲ್ ಮಾಡಿದ್ದೀರಾ ಮ್ಯಾಮ್? ಸರ್ ಜಾಸ್ತಿ ಮಾಡಿದ್ದಾರೆ, ಮೋಸ್ಟ್ಲಿ ಒಂದು 30 ಕಂಟ್ರೀಸ್ ಇರಬೇಕು. ನಾನು ಒಂದು 18 ಕಂಟ್ರೀಸ್ ನೋಡಿ. ಅದು ಒಂದು ಹಾಬಿ ನಮ್ದು. ಎವ್ರಿ ಇಯರ್ ಒಂದು ಪ್ಲಾನ್ ಮಾಡ್ತಾ ಇರ್ತೀವಿ ಟ್ರಾವೆಲ್. ಇದು ಆ್ಯಕ್ಚುಲಿ ಇದು ಕಲೆಕ್ಷನ್ಸ್. ಇದು ಸರ್ ಫೋಟೋ ಇದೆಯಲ್ಲ, ಇದು ಸರ್ ಫೋಟೋ ಎಲ್ಲ ಇದರಲ್ಲಿ ಗಿರೀಶ್ ಸೋನ್ವಾಲ್ಕರ್ ಅಂತ ಬರೋದು ಆ ಥರ ಫೋಟೋ ಬಂದಿದ್ದು. ಹೆಸರಿದೆ ಅದು ಫುಲ್. ಯಾರು ಗಿಫ್ಟ್ ಮಾಡಿದ್ದ ಮ್ಯಾಮ್? ಗಿಫ್ಟ್ ಮಾಡಿದ್ದು. ಮತ್ತು ಇವೆಲ್ಲ ಕಾಯಿನ್ ಕಲೆಕ್ಷನ್ಸ್. ಎಸ್ ಮ್ಯಾಮ್, ಇದು ಜಿಮ್ ಏರಿಯಾನಾ? ಜಿಮ್ ಏರಿಯಾ. ಸೊ ಡೈಲಿ ನೀವು ಜಿಮ್ ಮಾಡ್ತೀರಾ? ಡೈಲಿ ಎಲ್ಲರೂ 4 ಜನ ಫ್ಯಾಮಿಲಿ ಎಲ್ಲ ಫಿಟ್ನೆಸ್ ಬ್ರೇಕ್ 4 ಜನ ಜಿಮ್ ಮಾಡ್ತೀವಿ. ಕಂಪ್ಲೀಟ್ಲಿ ಯುಟಿಲೈಸ್. ಯಾರು ಟ್ರೈನರ್ ಬರ್ತಾರ ಮ್ಯಾಮ್? ನೀವೇ ಮಾಡ್ತೀರಾ? ನನಗೆ ಟ್ರೈನರ್ ಬರ್ತಾರೆ, ಉಳಿದವ್ರು ಇವರೆಲ್ಲ ತಾವೇ ಮಾಡ್ತಾರೆ. ಇದು ಒಂದು ಈ ಪೋರ್ಷನ್ ಒಳಗೆ ಜಿಮ್ ಮಾಡ್ಬೇಕಂತ ಹೇಳಿ ಪ್ಲಾನ್ ಮಾಡಿದ್ವಿ, ಈ ಏರಿಯಾ ಬರ್ಬೇಕಂತೇಳಿ. ಯಾಕಂದ್ರೆ ಮಾರ್ನಿಂಗ್ ಅವರ್ಸ್ ಜಿಮ್ ಮಾಡೋದು. ಸೊ ಇದು ಈಸ್ಟ್ ಸೈಡ್, ಸೊ ಬಿಸಿಲು ಬರುತ್ತೆ, ವೈಟಮಿನ್ ಡಿ ಸಲುವಾಗಿ ಅದು ಎಕ್ಸ್ಪೋಜರ್ ಆಗ್ತೈತಿ. ಪ್ಲಸ್ ಇಲ್ಲಿ ಮಾರ್ನಿಂಗ್ ಎದ್ದು ಇವರೆಲ್ಲ ಸರ್ವೆಂಟ್ಸ್ ಕೆಲಸ ಮಾಡ್ತಿರ್ತಾರ, ಇಲ್ಲೇ ಜಿಮ್ ಮಾಡ್ಕೊಂಡು ಅವರೆಲ್ಲ ಏನೇನ್ ಮಾಡಾಕತ್ತಾರ ಅದು ಒಂದು. ಪ್ಲಸ್ ಇಲ್ಲೆಲ್ಲ ವ್ಯೂ, ಗಾರ್ಡನ್ ಆಲ್ ಟುಗೆದರ್. ಅದೇ ಪ್ಲಾನ್ ಮಾಡಿ ನಮಗೆ ಜಿಮ್ ಈ ಕಡೆ ಬೇಕಂತೇಳಿ ಇಡಿಸಿದ್ದು. ಸೊ ನೀವು ಡಯಟ್ ಏನಾದರೂ ಮಾಡ್ತೀರಾ ಫಿಟ್ನೆಸ್ ಮೇಂಟೈನ್ ಮಾಡೋಕೆ ಜಿಮ್ ಜೊತೆ? ನನಗೆ ಡಯಟ್ ಈಗ ಏನ ನೋಡಿದ್ರು ಎಲ್ಲಾನು ಒಂದ್ ಸ್ವಲ್ಪ ಬೇಕನ್ನ, ಯಾವುದು ಬಿಡಕ್ ಆಗಂಗಿಲ್ಲ. ಹಂಗಾಗಿ ಎಲ್ಲಾನು ತಿನ್ನೋದು ಪ್ಲಸ್ ಜಿಮ್ ಮಾಡೋದು. ನಿಮ್ಮ ಫೇವ್ರೇಟ್ ಫುಡ್ ಮ್ಯಾಮ್? ಫೇವ್ರೇಟ್ ಅಂತಿಲ್ಲ, ಎಲ್ಲಾನು ಲೈಕ್ ಆಗತ್ತೆ ನಂಗೆ. ಎಲ್ಲ ಥರನು, ಎಲ್ಲ ವೆಜ್ ಆಯ್ತು ನಾನ್ ವೆಜ್ ಎಲ್ಲ ಥರನು ಲೈಕ್ ಆಗತ್ತೆ. ಪರ್ಟಿಕ್ಯುಲರ್ ಅಂತ ಏನಿಲ್ಲ. ಸರ್ ಏನಾದರೂ ಕುಕ್ ಮಾಡ್ತಾರಾ ನಿಮ್ಮ ಸಲುವಾಗಿ ಸ್ಪೆಷಲ್ ಆಗಿದೆ ಅಂತ? ಕಿಚನ್ ಎಂಟ್ರಿ ಆಗಲ್ಲ, ಅವ್ರು ಮಾಡೋದಿಲ್ಲ. ಇಲ್ಲ, ಅವ್ರಿಗೇನು ಇಲ್ಲ, ಅವ್ರಿಗೇನು ಬರಲ್ಲ. ನಿಮ್ಮ ಕುಕಿಂಗ್ ಇಷ್ಟನಾ? ಕುಕಿಂಗ್ ಇಷ್ಟ, ಬಟ್ ಡೇ ಟು ಡೇ ರೂಟೀನ್ ವರ್ಕ್ ಒಳಗೆ ಆಗಂಗಿಲ್ಲ. ಮನೆಯಲ್ಲಿ ಇದ್ರೆ ಮಾಡಿದ್ರೆ ಅದು ಪ್ಲಾನ್ ಮಾಡ್ಬೋದು ಅಷ್ಟೇ. ಇಲ್ಲಿಂದ ಹೊರಗಡೆ ಇಲ್ಲಿಂದ ಇದು ಆ್ಯಕ್ಚುಲಿ ಪ್ಲಾನ್ ಮಾಡಿದ್ವಿ ಯಾವ ಥರ ಅಂದರೆ, ಇಲ್ಲಿ ಜಿಮ್ ಮುಗಿದ್ಮೇಲೆ ಡೈರೆಕ್ಟ್ಲಿ ಇಲ್ಲಿಂದ ಸ್ವಿಮ್ಮಿಂಗಿಗೆ ಹೋಗ್ಬೋದು. ಓ, ಇಲ್ಲೂ ಎಲ್ಲ ಪ್ಲಾಂಟ್ಸ್ ಇಲ್ಲೇ ಸ್ವಿಮ್ಮಿಂಗ್. ಈಗ ಸ್ವಲ್ಪ ಸಮ್ಮರ್ ಸೀಸನ್ ಅಲ್ಲ, ಸ್ವಲ್ಪ ಎಲ್ಲ ಗ್ರೀನ್ರಿ ಹೋಗಿದಾವೆ. ಡ್ರೈ ಆಗಿದಾವೆ. ಓ, ಸ್ವಿಮ್ಮಿಂಗ್ ನೀವು ಸ್ವಿಮ್ಮಿಂಗ್ ಮಾಡ್ತೀರಮ್ಮ? ಸ್ವಿಮ್ಮಿಂಗ್ ಮಾಡ್ತೀನಿ, ಬಟ್ ಸ್ವಲ್ಪ ಕಡಿಮೆ. ಎವ್ರಿ ಟೈಮ್ ಸ್ವಿಮ್ಮಿಂಗ್ ಮಾಡಿದಾಗೆಲ್ಲ ಹೇರ್ ಇನ್ಫೆಕ್ಷನ್ ಏನಿಲ್ಲ, ಬಟ್ ಎವ್ರಿ ಟೈಮ್ ಕ್ಲೀನ್ ಮಾಡ್ಕೋಬೇಕಾಗತ್ತೆ, ಡಿಫಿಕಲ್ಟ್ ಆಗ್ತೈತಿ. ವೀಕ್ಲಿ 1 or 2 ಟೈಮ್ಸ್ ಅಷ್ಟೇ ಮಾಡ್ತೀವಿ. ಸರ್ ಡೈಲಿ ಮಾಡ್ತಾರೆ. ಡೈಲಿ ಮಾಡ್ತಾರೆ. ಓಕೆ.
ಡೆಪ್ತ್ ಆ ಕಡೆ 3.5, ಇಲ್ಲಿ 5. ಯಾರಾದರೂ ಕಿಡ್ಸ್ ಅದು ಬಂದ್ರೆ ಸ್ವಲ್ಪ ಅಲ್ಲೇ ಆಡ್ತಾರಂತೇಳಿ ಆ ಕಡೆ ಕಡಿಮೆ ಇಟ್ಟಿದ್ದ. ಸೊ ಇಲ್ಲಿ ಒಂದು ಸಿಟಪ್ ಏರಿಯಾ, ಇಲ್ಲಿ ಒಂದು ಸಿಟ್ಟಿಂಗ್ ಏರಿಯಾ ಮಾಡ್ಕೊಂಡಿದ್ವಿ. ಮನೆ ಒಳಗಡೆಯಿಂದ ಫುಲ್ ಕಾಣುತ್ತಲ್ಲ ಮ್ಯಾಮ್? ಮನೆ ಒಳಗಡೆ ಇಂತ್ರೂ ಪೂಲು, ಈ ಕಡೆ ಎಲ್ಲ ಗ್ರೀನ್ರೀಸು ಕಾಣಿಸುತ್ತೆ. ಈವ್ನಿಂಗ್ ಒಂದು ಸ್ವಲ್ಪ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ, ಏನಾದರೂ ಅಷ್ಟೇ ಟೀ ಕಾಫಿ ಕುಡಿಲಿಕ್ಕೆ ಅಂತೇಳಿ ಒಂದು ಸಿಟ್ಟಿಂಗ್ ಏರಿಯಾ. ಹೌದು. ಇದನ್ನ ಅಂದರೆ ಪರ್ಟಿಕ್ಯುಲರ್ ಹಿಂಗೆ ಬೇಕಂತ ಪ್ಲ್ಯಾನ್ ಮಾಡಿದ್ರು ಅಥವಾ? ಹಾಂ, ಇದು ಎಲ್ಲ ವಿತ್ ಪ್ಲ್ಯಾನೇ ಮಾಡಿದ್ದು. ಇಲ್ಲಿ ಸ್ವಿಮ್ಮಿಂಗ್ ಆದಮೇಲೆ ಒಂದು ಸ್ಟೀಮ್ ಏರಿಯಾ ಮಾಡಿದ್ದೀವಿ, ಸ್ಟೀಮ್ ತಗೊಳ್ಳಿಕ್ಕೆ, ಪ್ಲಸ್ ಶವರ್. ಮನೇಲಿ ನೀವೇ ಬೆಳಿತೀರ ತರಕಾರಿ ಎಲ್ಲ? ತರಕಾರಿ ಎಲ್ಲ ಹಚ್ತೀರಾ ಇಲ್ಲಿ? ಅದೇ ಏನು ಒಮ್ಮೊಮ್ಮೆ ಹಚ್ಚಿರ್ತೀವಿ, ಅದು ಮುಗಿದ್ಮೇಲೆ ಮತ್ತೊಮ್ಮೆ ಟೈಮ್ ಸಿಕ್ಕಿರಲ್ಲ, ಮತ್ತೆ ವಾಪಸ್ ಮೇಂಟೈನ್ ಮಾಡಲಿಕ್ಕೆ, ಮತ್ತೆ ಟೈಮ್ ಸಿಕ್ಕಾಗ ಮತ್ತೆ ಮಾಡ್ತಾ ಇರ್ತೀವಿ. ಹಿಂದ್ಗಡೆನೂ ಹಾಕಿರ್ತೀವಿ, ಇಲ್ಲೂ ಹಾಕಿರ್ತೀವಿ. ಇವೆಲ್ಲ ವೈರ್ ಕಟ್ ಬ್ರಿಕ್ಸು, ಇವೆಲ್ಲ ಸ್ಟೀಲ್ ಇದಾವೆ, ಮತ್ತು ವುಡ್. ಸ್ಟೆಪ್ಸ್ ಎಲ್ಲ ವುಡ್ನಿಂದ ಮಾಡಿ? ಸ್ಟೆಪ್ಸ್ ಎಲ್ಲ ವುಡ್ಡಿಂದ ಮಾಡಿದ್ದು. ಹಾಂ ಹಾಂ ಹಾಂ. ಅಂದರೆ ವುಡ್ ಇಷ್ಟ ಅಂತಾನ ಅಥವಾ ಅಂದರೆ ನ್ಯಾಚುರಲ್ ಕನ್ಸಲ್? ನ್ಯಾಚುರಲ್. ಇದು ದೇವ್ರ ಮನೆನಾ? ಇದು ದೇವ್ರ ಮನೆ. ಇದು ತುಂಬ ಸ್ಪೇಷಿಯಸ್ ಆಗಿದೆ. ಹಾಂ, ಸ್ಪೇಸಿಯಸ್ ಆಗಿದೆ. ಇದು ಆ್ಯಕ್ಚುಲಿ ಪ್ಲ್ಯಾನ್ ಬೇರೆ ಇತ್ತು, ಒಂದು ಸ್ವಲ್ಪ ಮಾಡಬೇಕಾದ್ರೆ ಮತ್ತೆ ಪ್ಲ್ಯಾನ್ಸ್ ಚೇಂಜ್ ಆಗಿದೆ. ನೀವು ಡೈಲಿ ಪೂಜೆ ಮಾಡ್ತೀರಾ ಮ್ಯಾಮ್? ಡೈಲಿ ಪೂಜೆ. ನಿಮ್ಮ ಮನೆ ದೇವರು? ವೆಂಕಟೇಶ್ವರ. ತಿರುಪತಿ ವೆಂಕಟೇಶ್ವರ. ಸೊ ಇಲ್ಲಿಂದ ಪೂಲ್ ಮತ್ತು ಕಾಣುತ್ತೆ. ಅದೇ ನಾನು ಹೇಳಿದೆ ಅಲ್ಲ, ಇಲ್ಲಿ ಒಳಗಡೆ ಅಡ್ಡಾಡ್ಬೇಕಾದ್ರೂ ನಮಗೆ ಇಲ್ಲಿ ಹೊರಗಡೆ ಎಲ್ಲ ವ್ಯೂ ಇರಬೇಕು. ಒಂದು ವಾಟರ್ ಬಾಡಿ ಆಯಿತು, ಮತ್ತು ಪ್ಲ್ಯಾಂಟ್ಸ್ ಆಯಿತು, ಗ್ರೀನ್ರಿ ಸುತ್ತಲ್ಲ, ಮನೆ ಸುತ್ತಲ್ಲ ಗ್ರೀನ್ರಿ ಅದು. ಸೊ ಅದೇ ಕಾನ್ಸೆಪ್ಟನ್ನು ಆ್ಯಕ್ಚುಲಿ ಬಂದಿರೋದು ಈಗ. ಈ ಕಡೆ ಇಲ್ಲಿ ಒಂದು ಬುದ್ಧ ಧ್ಯಾನ ಮಾಡ್ತಿದ್ರೆ ಇಲ್ಲಿ ಲಾನ್ ಹಾಕಿದ್ವಿ ನಾವು. ಈಗ ಅದು ಚೇಂಜ್ ಮಾಡಿ ಬೇರೆ ಹಾಕಬೇಕಾಗಿದೆ ಲಾನ್, ಅದು ಪ್ಲಾಂಟೇಶನ್ಸ್. ಇದು ಬುದ್ಧ ನಾವು ಇದು ಒಂದೇ ಕಲ್ಲಲ್ಲಿ ಮಾಡಿದ್ದು ಸ್ಟ್ಯಾಚು ಬುದ್ಧ ಅಂದು. ಎಲ್ಲಿಂದ ತರಿಸಿದ್ರಿ ಇದು? ಇದು ಇಲ್ಲಿ ಎಕ್ಸಿಬಿಷನ್ ಬಂದಾಗ ತೊಗೊಂಡಿದ್ದು. ಇಲ್ಲಿ ಕೂಡ ಗಿಡ ಒರಿಜಿನಲ್ ಇದು? ಇದು ಒರಿಜಿನಲ್ ಗಿಡನೇ. ಇದು ಪಾಮ್ ಅಂತಾರೆ, ಒಂದು ಪಾಮ್ ಅಂತಾರೆ, ಕರೆಕ್ಟ್ ಹೆಸರು ಮರ್ತಿದ್ದೀನಿ ನಾನು. ಇದು ಪಾಮ್ ಟ್ರೀ. ಇನ್ನೂ ಹೈಟ್ ಆದರೆ ಮನೆಗೆ ಹೊತ್ತಲ್ವ ಮ್ಯಾಮ್? ಇಷ್ಟೇ ಆಲ್ಮೋಸ್ಟ್ ಇನ್ನೂ ಬೆಳಿಬೋದು. ಆ್ಯಕ್ಚುಲಿ ಕೆಳಗಡೆ ಅಷ್ಟು ಇದೇ ಇಲ್ಲ ಅಲ್ಲ, ಡೆಪ್ತ್ ಎಷ್ಟು ಹೋಗುತ್ತೆ ಅಷ್ಟು ಮೇಲೆ ಬೆಳಿತಾವೆ. ಸೊ ಇದು ಡೆಪ್ತ್ ಇಷ್ಟೇ ಇರೋದ್ರಿಂದ ಅಂದ್ರೂ ಜಾಸ್ತಿನೇ ಹೈಟ್ ಬಂದೈತೆ. ಇದು ಕ್ರೀಪರ್. ಆ್ಯಕ್ಚುಲಿ ಇದು ಫುಲ್ ಎಲ್ಲಿ ತನಕ ಬೆಳಿತೈತಿ ನೋಡಬೇಕು ಮನೆಯೆಲ್ಲ. ಬಟ್ ಇದು ಈಗ ಆಲ್ಮೋಸ್ಟ್ ಹಚ್ಚಿನೇ 2 years ಆಯಿತು. 2 yearsಲ್ಲಿ ಇಷ್ಟ ಬಂದಿರೋದು ಇದು. ನಾವು ಮೇಂಟೈನ್ ಮಾಡಿದ ಥರ ಇರುತ್ತೆ. ಆಲ್ಮೋಸ್ಟ್ ಎಲ್ಲಿ ಬೇಕು ಎಲ್ಲ ಕಡೆನೂ ನಾವು ಬರೆಸ್ಬೋದು ಅದು ಪ್ಲ್ಯಾನ್ ಮಾಡಿ. ಅದಕ್ಕೆ ಅಂದರೆ ಎವ್ರಿ ಮಂತ್ ಅದ್ರದ್ದು ಮಡ್ ಎಲ್ಲ ಚೇಂಜ್ ಮಾಡೋದು, ಅದಕ್ಕೆ ಬೇಕಾಗಿರೋದೆಲ್ಲ ಹಾಕ್ಬೇಕು ನಾವು. ಮೇಂಟೈನ್ ಮಾಡಿದರೆ ಬರುತ್ತೆ. ಇದೆಲ್ಲ ನೀವು ಯಾವುದಕ್ಕಾದ್ರೂ ಮೇಂಟೆನೆನ್ಸ್ ಬೇಕು. ಮೇಂಟೈನ್ ಮಾಡಿದರೆ ಎಲ್ಲ ಚೆನ್ನಾಗಿರ್ತಾವೆ. ಇದು ಫ್ಯಾಮಿಲಿ ಹಾಲ್ ಅಮ್ಮ? ಫ್ಯಾಮಿಲಿ ಹಾಲು. ಸೊ ಇಲ್ಲೂ ಗ್ರೀನ್ ಗ್ಲಾಸ್ ಇದೆ. ಹಾಂ, ಇಲ್ಲೂ ಫುಲ್ ಗ್ಲಾಸು. ಇಲ್ಲೂ ಇವೆಲ್ಲ ಮೋಸ್ಟ್ಲಿ US ಎಕೋದಲ್ಲಿ ಬೇರೆ ನ್ಯೂಯಾರ್ಕಲ್ಲಿ ತಂದಿರೋ ಎಲ್ಲ ಕಲೆಕ್ಷನ್ಸ್. ಈ ಕರಿಕಲ್ ಕೂಡ ವಿಶೇಷವಾಗಿದೆಯಲ್ಲ? ಇದು ಹೌದು,
ನಮ್ದು ಹಳಿ ಕಾಲದಾಗ ಹಳ್ಳಿ ಒಳಗೆ ಇರ್ತಿದ್ವಿ. ಹೌದು. ಇದು ನಾನೇ ಮಾಡಿದ್ದು ಇವೆರಡು. ಇದು ನಾನೇ ಮಾಡಿದ್ದು ಫಿಶ್ ಟ್ಯಾಂಕ್ ಆಕ್ಚುಲಿ. ಅವಾಗ ಒಂದೆರಡೇ ಫಿಶ್ ಹಾಕಿದ್ವಿ. ಈಗ ದೊಡ್ಡದಾದ್ಮೇಲೆ ಇದರಲ್ಲಿ ಜಸ್ಟ್ ನಾನೇ ಒಂದಿಷ್ಟು ಪ್ಲಾನ್ಸ್ ಮಾಡಿ ಈ ತರ ಮಾಡಿದೆ. ಅದು ಪೇಂಟಿಂಗ್ ಎಲ್ಲ ನೀವೇ ಮಾಡಿದ ಸ್ಟೋನ್ ಮೇಲೆ ಅಥವಾ ತಂದಿದ್ದ? ಯಾವುದು? ಮೇಡಮ್ ಇದು ತಂದಿದ್ದು. ಸೊ ಇಂಟೀರಿಯರ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇದೆ ನಿಮಗೆ? ಹಾಂ, ಅದೇ ಇಂಟ್ರೆಸ್ಟ್ ಇದೆ. ಅದೇ ಪಾಟ್ ಮೇಲೆ ಪೇಂಟ್ ಮಾಡಿದ್ದು ನಾವೇ ಮನೇಲಿ. ಈ ಕಡೆದ್ದು ಎರಡು ಪೇಂಟ್. ನಾವು ಸಣ್ಣವರಿದ್ದಾಗ ಎವ್ರಿ ಸಮ್ಮರ್ ವೆಕೇಶನ್ನಿಗೆ ಒಂದೊಂದು ಕ್ಲಾಸಿಗೆ ಹೋಗ್ತಿದ್ವಿ. ಪೇಂಟಿಂಗ್ ಕ್ಲಾಸು, ಮತ್ತು ಸಾಫ್ಟ್ ಟಾಯ್ಸ್, ಥರ್ಮಾಕೋಲ್ ಪೇಂಟಿಂಗ್, ಟೈಲ್ಸ್ ಪೇಂಟಿಂಗ್, ಮತ್ತು ಟೈಲರಿಂಗು, ಯಾವುದೂ ಇಲ್ಲಂತ ಎಲ್ಲ ಸಮ್ಮರ್ ವೆಕೇಶನ್ ಒಳಗೂ ಒಂದೊಂದು ಕ್ಲಾಸ್. ಕರಾಟೆ ಕ್ಲಾಸು ಹಚ್ಚಿದ್ದೀನಿ, ಎಲ್ಲೋ ಬೆಲ್ಟ್ ಆಗಿದೆ ನಂದು. ಎಲ್ಲ ಕ್ಲಾಸಸ್ಸನ್ನು ಮಾಡ್ಕೋತಿದ್ವಿ. ನಾನು ನನ್ನ ಫ್ರೆಂಡ್ ಇದ್ವಿ. ವೆಕೇಶನ್ ಬರ್ತೈತಿ ಅಂದಮೇಲೆ ಒಂದೊಂದು ಕ್ಲಾಸಸ್ 2 months ಹಾಲಿಡೇಸ್ ಇರ್ತಿತ್ತು ನಮಗೆ ಅವಾಗ. ಸೊ 2 months ಒಂದೊಂದು ಕ್ಲಾಸ್ ಹೋಗಿ. ಅಂದ್ರೆ ಎಲ್ಲದ್ರ ಬಗ್ಗೆ ನಾಲೆಜ್ ಇದೆ ನಿಮ್ಗೆ. ಇನ್ ಕೇಸ್ ಡಾಕ್ಟರ್ ಆಗಿರ್ಲಿಲ್ಲ ಅಂದ್ರೆ ಏನಾಗಿರ್ತಿದ್ರಿ? ಡಾಕ್ಟರ್ ಆಗಿರ್ಲಿಲ್ಲ ಅಂದ್ರೆ ಆರ್ಕಿಟೆಕ್ಟ್ ಆಗ್ತಿದ್ದೆ.